ಲೋಕಸಭಾ ಚುನಾವಣೆ ಹಿನ್ನೆಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರವಿವಾರ ಭರ್ಜರಿ ಪ್ರಚಾರವನ್ನ ಮಾಡಿದರು. ಬೊಮ್ಮಾಯಿ ಹೆಗಲ ಮೇಲೆ ಕುರಿ. ಹೌದು, ಬೊಮ್ಮಾಯಿಗೆ ಕುರಿಯನ್ನ ಗಿಫ್ಟ್ ನೀಡಿದ ಕೋರ್ಲಹಳ್ಳಿ ಗ್ರಾಮಸ್ಥರು. ಗದಗ ಜಿಲ್ಲೆ ಮೊಂಡರ್ಗಿ ತಾಲೂಕಿನ ಕೋರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೋಡ್ ಶೋ ಮೂಲಕ ಮತಯಾಚನೆಯನ್ನ ಮಾಡಲಾಯಿತು. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ ಅವರು ಈ ವೇಳೆ ಸಭೆಯಲ್ಲಿ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರ ಲಮಾಣಿ, ನರಗುಂದ ಮತಕ್ಷೇತ್ರದ ಶಾಸಕ ಸಿಸಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಕೂಡ ಸಾಥ್ ನೀಡಿದರು. ಬಿಜೆಪಿ ಜಿಲ್ಲಾ ಮತ್ತು ತಾಲೂಕಾ ಅಧ್ಯಕ್ಷರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಅರ್ಜುನ್ ಹೊಸ್ಮನಿ, NKS TV4 ನ್ಯೂಸ್ ಬ್ಯೂರೋ, ಮುಂಡರ್ಗಿ. ಆತ್ಮೀಯ ಬಂಧುಗಳೇ, ಈ ಭಾಗದ ಜನಪ್ರಿಯ ನಾಯಕರು, ಮಾಜಿ ಮಂತ್ರಿಗಳು ಮತ್ತು ನರಗುಂದದ ಜನಪ್ರಿಯ ಶಾಸಕರಾದಂಥ ಶ್ರೀ ಸಿಸಿ ಪಾಟೀಲ್ರೇ, ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಆತ್ಮೀಯರು, ಜನಪ್ರಿಯ ಶಾಸಕರಾದಂಥ ಚಂದ್ರ ಲಮಾಣಿಯವರೇ, ಮುಂದಿನ 5 ವರ್ಷ ದೇಶದ ಚುಕ್ಕಾಣಿ ಯಾರು ಹಿಡಿಬೇಕು? ಭಾರತವನ್ನ ಒಂದು ಸುರಕ್ಷಿತ, ಭದ್ರವಾಗಿರುವಂತಹ ದೇಶ, ಅಭಿವೃದ್ಧಿ ಪಥದಲ್ಲಿ ಯಾರು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ನಿರ್ಣಯ ಮಾಡುವಂತ ಒಂದು ಚುನಾವಣೆ. ನಾವೆಲ್ಲ ನೋಡ್ತಾ ಇದ್ದೇವೆ. ಮೋದಿ ನಮ್ಮೆಲ್ಲರ ಆತ್ಮೀಯರು, ಈ ಭಾಗದ ಜನಪ್ರಿಯ ನಾಯಕರು, ಮಾಜಿ ಮಂತ್ರಿಗಳು ಮತ್ತು ನರಗುಂದದ ಜನಪ್ರಿಯ ಶಾಸಕರಾದಂಥ ಸಿಸಿ ಪಾಟೀಲ್, ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಆತ್ಮೀಯರು, ಜನಪ್ರಿಯ ಶಾಸಕರಾದಂಥ ಚಂದ್ರ ಲಮಾಣಿಯವರೇ, ರಘು ದಂಡಿನವರೇ, ಹೆಚ್ಚುವರಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿ ಬಂಧುಗಳೇ, ಸುಳ್ಳು ಮಿಷನ್ಗಳಲ್ಲಿ ನಾವು ಇವತ್ತು ಇಷ್ಟು ದೊಡ್ಡ ಸ್ವಾಗತವನ್ನ ನಾವೆಲ್ಲ ಕೊಟ್ಟಿದ್ದೀರಿ, ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದೀರಿ. ನಿಮಗೆ ಅನಂತ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಇದು ಅತ್ಯಂತ ಒಂದು ಮಹತ್ವದ ಒಂದು ಚುನಾವಣೆ. ಮುಂದಿನ 5 ವರ್ಷ ದೇಶದ ಚುಕ್ಕಾಣಿ ಯಾರು ಹಿಡಿಬೇಕು? ಭಾರತವನ್ನ ಒಂದು